ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೊಸದಾಗಿ ಚಾನಲ್ ಓಪನ್ ಮಾಡೋರಿಗೆ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಚಾನಲ್ ಯಾರಾದರೂ ಓಪನ್ ಮಾಡ್ತು ಅಂದರೆ ದಯವಿಟ್ಟು ಇದು ಪೂರ್ತಿಯಾಗಿ ವಿಡಿಯೋ ನೋಡಿ. ಆಮೇಲೆ ನಿಮಗೆ ಚಾನಲ್ ಓಪನ್ ಮಾಡಬೇಕಾ ಬೇಡವಾ ಅಂತ ನಿಮಗೆ ಅರ್ಥ ಆಗುತ್ತೆ. ಚಾನಲ್ ಓಪನ್ ಮಾಡಿಬಿಟ್ಟು ನಿಮ್ಮ ಸ್ವಂತ ವೀಡಿಯೋ ಹಾಕಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮ್ಮ ಸ್ವಂತ ವೀಡಿಯೋ ಇರಬೇಕು. ಯೂಟ್ಯೂಬಲ್ಲ, ಇದು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಸಿಗೋ ವೀಡಿಯೋನ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಒಂದು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ನೀವು ಇನ್ಸ್ಟಾಗ್ರಾಮಿಂದ ತಂದು ನಿಮ್ಮ ಚಾನಲ್ಗೆ ಹಾಕೊಂಡ್ರೆ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಆಮೇಲೆ ನೀವು ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಿರಲ್ವ, ನಿಮ್ಮ ಮಕ್ಕಳು ವಾಯ್ಸ್ ಯಾರೂ ಬರಬಾರ್ದು. ನೀವು ಏನೇ ವೀಡಿಯೋಸ್ ಮಾಡಿದ್ರೂ, ನೀವು ಇವಾಗ ಲೈವ್ ಮಾಡ್ತಾ ಇರ್ತೀರಿ ಅಂದ್ಕೊಳ್ರಿ, ಲೈವ್ ಮಾಡಬೇಕಾದ್ರೆ ನಿಮ್ಮ ಮಕ್ಳದ್ದು ವಾಯ್ಸು, ನಿಮ್ಮ ಮಕ್ಕಳು ಫೇಸು, ಅಂದರೆ ನೀವು ಜೊತೇಲಿರಬೇಕಾದ್ರೆ ನೀವು ಜೊತೇಲಿ ಇದ್ಕೊಂಡು ಬೇಕಾದರೆ ನಿಮ್ಮ ಮಕ್ಕಳನ್ನ ತೋರಿಸಿದ್ರು ಸುಮ್ಮನೆ ಏನೂ ಆಗೋದಿಲ್ಲ. ಯೂಟ್ಯೂಬ್ಗೆ ಏನು ತೊಂದರೆ ಇಲ್ಲ. ಅದೇ ನೀವು ಏನಾದ್ರೂ ಮಕ್ಕಳು ಮಾತ್ರ ಇದರಲ್ಲಿ ಲೈವ್ ಮಾಡಬೇಕಾದ್ರೆ ತೋರಿಸಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗೋಗುತ್ತೆ. ಮಕ್ಕಳನ್ನ ತೋರಿಸೋ ಹಾಗಿಲ್ಲ ಯೂಟ್ಯೂಬಲ್ಲಿ ಒಂದು. ಆಮೇಲೆ ಯೂಟ್ಯೂಬಲ್ಲಿ ಬೇರೆ ಇಲ್ಲದೇ ಇರೋದು ವಿಷಯ ಇಲ್ಲದೇ ಇರೋದು ಅಂದರೆ ಏನು ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ಚಾನಲ್ ಹೊಸ್ದಾಗಿ ಓಪನ್ ಮಾಡ್ತಿರಲ್ವ, ಅವ್ರಿಗೆ ಅವರು ಇವಾಗ ಏನು ಮಾಡಬೇಕು ಅಂದರೆ 1,000 ಸಬ್ಸ್ಕ್ರೈಬರ್ ಮಾಡಬೇಕು. 1,000 ಸಬ್ಸ್ಕ್ರೈಬರು 4,000 ಗಂಟೆ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮ್ಮ ಸ್ವಂತ ವೀಡಿಯೋಸ್ ಇರಬೇಕು. ಒಂದು ಬೇರೆಯವ್ರ ಹತ್ರ ಕಾಪಿ ಮಾಡೋ ಹಾಗಿಲ್ಲ. ಬೇರೆಯವ್ರ ಹತ್ರ ಅಂದರೆ ಬೇರೆ ವೀಡಿಯೋಸ್ ನೋಡ್ಬಿಟ್ಟು ಬೇರೆ ವೀಡಿಯೋಸ್ ನೋಡ್ಬೋದು. ಬೇರೆ ವೀಡಿಯೋ ನೋಡ್ಬಿಟ್ಟು ಅದನ್ನು ನಿಮ್ಮ ಸ್ವಂತವಾಗಿ ವೀಡಿಯೋಸ್ ಮಾಡಿದ್ರು ಏನು ತಪ್ಪೇನಿಲ್ಲ, ಮಾಡ್ಬೋದು. ಆ ಥರ ಚಾನಲು ಮಾನಿಟೈಸೇಷನ್ ಆನ್ ಆಗುತ್ತೆ. ಏನೇ ಮಾಡಿದ್ರು ನಿಮ್ಮ ಸ್ವಂತ ವೀಡಿಯೋ ಇರಬೇಕು. ಒಂದು ಬೇರೆಯವ್ರ ಹತ್ರ ಅದೇ ಥರ ಕಾಪಿ ಮಾಡಿ ನಿಮ್ಮ ಚಾನಲ್ಗೆ ಹಾಕ್ಕೊಳ್ಳೋ ಹಾಗಿಲ್ಲ, ಚಾನಲ್ ಪ್ರಾಬ್ಲಮ್ ಆಗುತ್ತೆ ಒಂದು. ಆಮೇಲೆ ಇವಾಗ ನೀವು ಯಾವುದಾದ್ರೂ ಒಂದು ವೀಡಿಯೋ ಇದು ವೈರಲ್ ಆಗುತ್ತೆ ನೋಡಿರಿ, ಅಂಥ ವೀಡಿಯೋನ ನಿಮ್ಮ ಚಾನಲ್ಗೆ ತಂದು ಹಾಕ್ಕೊಂಡ್ರೆ, ಏಕೆಂದರೆ ಆಲ್ರೆಡಿ ಅವರು ಬೇರೆಯವ್ರ ವೀಡಿಯೋನ ತಂದು ನಿಮ್ಮ ಚಾನಲ್ಗೆ ಹಾಕೊಂಡ್ರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ, ಚಾನಲ್ ಡಿಲೀಟ್ ಆಗೋಗುತ್ತೆ. ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಚಾನಲ್ ಓಪನ್ ಮಾಡ್ತಿರಲ್ವ, ಚಾನಲ್ ಓಪನ್ ಮಾಡಿದ್ರೆ ನಿಮಗೆ 1 ವರ್ಷ ಅಷ್ಟೇ ಟೈಮ್ ಇರೋದು. 1 ವರ್ಷದೊಳಗಡೆ ನೀವು 4,000 ಗಂಟೆ ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ಇಲ್ಲ ನಾವು ಬರೀ ಶಾರ್ಟ್ಸ್ ವೀಡಿಯೋನೇ ಮಾಡ್ತೀವಿ. ಶಾರ್ಟ್ಸ್ ವೀಡಿಯೋ ಅಂದರೆ ಇನ್ಸ್ಟಾಗ್ರಾಮಿಂದ ತಂದು ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮ್ ತಂದೆ ನೀವು ಇದು ಮಾಡ್ಕೊಳ್ಳೋದು, ಯಾವುದು ಯೂಟ್ಯೂಬ್ ಚಾನಲ್ಗೆ ಹಾಕೊಳ್ಳೋದು. ಆ ಥರ ಮಾಡ್ತು ಅಂದರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ, ನಿಮ್ಮ ಚಾನಲ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಸ್ವಂತ ಏನಾದರೂ ತುಂಬ ಜನ ಡ್ಯಾನ್ಸ್ ಎಲ್ಲ ಮಾಡಿ ಹಾಡೆಲ್ಲ ಟಿಕ್ಟಾಕ್ ಎಲ್ಲ ಮಾಡ್ತಾರಲ್ಲ, ಆ ಥರ ನಿಮ್ಮದೇ ಸ್ವಂತ ಕ್ರಿಯೇಟ್ ಮಾಡಿಕೊಂಡು ಮಾಡಿರಿ. ಆ ಥರ ಮಾಡ್ತು ಅಂದರೆ ಬರೀ ರೀಲ್ಸೇ ಹಾಕ್ತೀವಿ, ನಮ್ಮ ಲಾಂಗ್ ವೀಡಿಯೋ ಹಾಕೋದಿಲ್ಲ ಅಂದರೆ ನಿಮ್ಮದು ಅಲ್ಲಿ 3 ತಿಂಗಳು ಅಷ್ಟೇ ನಿಮಗೆ ಟೈಮ್ ಇರೋದು. ಆ ಥರ ಲಾಂಗ್ ವೀಡಿಯೋ ಹಾಕೋದಿಲ್ಲ, ಬರೀ ಶಾರ್ಟ್ಸ್ ವೀಡಿಯೋ ಅಷ್ಟೇ ನಾವು ಅಪ್ಲೋಡ್ ಮಾಡೋದು. ನಮಗೆ ಲಾಂಗ್ ವೀಡಿಯೋ ಹಾಕೋಕ್ಕೆ ಟೈಮ್ ಇಲ್ಲ. ಆ ಥರ ಏನಾದ್ರು ಇತ್ತು ಅಂದರೆ ನಿಮಗೆ 3 ತಿಂಗಳೊಳಗಡೆ 90 ದಿನ ನಿಮಗೆ ಟೈಮ್ ಇರ್ತದೆ. 90 ದಿನದೊಳಗಡೆ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು. ನೀವೇನಾದ್ರು 90 ದಿನ ಏನಾದರೂ ಆನ್ ಮಾಡ್ಕೊಂಡಿಲ್ಲ ಅಂದರೆ ಅದು ಲೆಸ್ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ವೀಡಿಯೋಗೆ ಪ್ರತಿಯೊಂದು ವೀಡಿಯೋಗೂ 1 ಲಕ್ಷ 2 ಲಕ್ಷ ಆ ಥರ ಓಡಬೇಕು. ಇವಾಗ ನೀವೇನಾದರೂ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ವ, ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಬರೀ 1,000 2,000 3,000 ಆ ಥರ ಓಡಿದರೆ ಅದು ನೀವೇನು ಅನ್ಕೊಂಡ್ರೆ ಅಯ್ಯೋ ಇಷ್ಟೊಂದು ಓಡೈತೆ ನಮ್ಗೆ ಸಾಕಲ್ವ, ಅಷ್ಟು ಸಾಕಾಗೋದಿಲ್ಲ. 3 ಮಿಲಿಯನ್ ವ್ಯೂ ಮಾಡಬೇಕು ಅಂದರೆ 30 ಲಕ್ಷ ವ್ಯೂ ಮಾಡಬೇಕು. ನೀವು 4,000 ವಾಚ್ ಅವರ್ ಗಂಟೆ ನಿಮ್ಗೆ ಬರೋದಿಲ್ಲ. 30 ಲಕ್ಷ ಅಂದರೆ 3 ಮಿಲಿಯನ್ನು ವ್ಯೂ ಬರಬೇಕು ನಿಮ್ಮ ವೀಡಿಯೋಗೆ. ಅಂದರೆ ಒಂದೊಂದು ಶಾರ್ಟ್ಸ್ ವೀಡಿಯೋನೂ 5 ಲಕ್ಷ 6 ಲಕ್ಷ 10 ಲಕ್ಷ ಆ ಥರ ಓಡಬೇಕು. ಆ ಥರ ಓಡದೆ ಅದು ನೀವು ಎಷ್ಟೇ ವೀಡಿಯೋಸ್ ಹಾಕ್ರಿ ಎಲ್ಲ ಟೋಟಲಾಗಿ 3 ಮಿಲಿಯನ್ ಆಗಿರಬೇಕು. ಆವಾಗಲೇ ಅದು ಮಾನಿಟೈಸೇಷನ್ ಆನ್ ಆಗೋದು. ಅಕಸ್ಮಾತ್ ಬೇಡ ನಾವು ಇದು ಲಾಂಗ್ ವೀಡಿಯೋ ಬೇಡ, ನಮಗೆ ಇದು ಬೇಡ, ಶಾರ್ಟ್ಸ್ ವೀಡಿಯೋ ಬೇಡ, ಲಾಂಗ್ ವೀಡಿಯೋ ಹಾಕ್ತೀವಿ ಅಂದರೆ 1 ವರ್ಷ ಟೈಮ್ ಇರ್ತದೆ ಅದಕ್ಕೆ. 1 ವರ್ಷದೊಳಗಡೆ ನೀವು ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. 4,000 ಗಂಟೆ ಆರಾಮಾಗಿ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ವೀಡಿಯೋ ಏನಾದ್ರು ಓಡಲಿಲ್ವಾ, ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ವೀಡಿಯೋ ಓಡಲಿಲ್ಲ ಅಂದ್ಕೊಳ್ರಿ. ವೀಡಿಯೋ ಓಡಲಿಲ್ಲ ಅಂದರೆ ನೀವು ಲೈವ್ ಮಾಡಿಕೊಂಡು ಡೈಲಿ ಲೈವ್ ಮಾಡಿಕೊಂಡು ನಿಮಗೆ ಎಷ್ಟು ಟೈಮ್ ಯಾವ ಟೈಮ್ಗೆ ನಿಮಗೆ ಫ್ರೀ ಇರ್ತೀರಾ, ನೀವು ಕೆಲಸದಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರಲ್ವ,
ಕೆಲಸದಲ್ಲಿ ಏನಾರ ಬ್ಯುಸಿ ಇದ್ದರೆ ಲೈವ್ ಮಾಡಿಕೊಂಡು ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಆ ಥರ ಆಪ್ಷನ್ನು ಐತೆ ಅದಕ್ಕೆ. ಲೈವ್ ಅಂದರೆ ತುಂಬ ಜನ ಬರಬೇಕು, ಅದರಲ್ಲೂ ಒಬ್ಬರು ಇಬ್ಬರು 3 ಜನ ಆ ಥರ ಬಂದರೆ ಆಗೋದಿಲ್ಲ. ಅದು ಸ್ವಲ್ಪ ಜನ ಬರಬೇಕು ಅಂದರೆ ನೀವು ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಬೇಕು. ಬೇರೆಯವ್ರಿಗೆ ನೀವು ಸಪೋರ್ಟ್ ಕೊಟ್ಟರೆ ಅವ್ರು ನಿಮಗೆ ಬಂದು ಸಪೋರ್ಟ್ ಮಾಡ್ತಾರೆ. ಆ ಥರ ಇದು ಯೂಟ್ಯೂಬ್ ಚಾನಲೇ ಹಾಗೆಯೇ. ಅದೇ ನೀವು ಏನಾದರೂ ವೀಡಿಯೋಸೇ ಮಾಡ್ತೀವಿ, ಬೇಡ ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ, ಫೇಸ್ ತೋರಿಸೋದು, ಆಮೇಲೆ ಫೇಸ್ ತೋರಿಸೋದು ಒಪ್ಪೋದಿಲ್ಲ, ಜನ ನಮ್ಮ ರಿಲೇಷನ್ ಎಲ್ಲ ಇದು ಮಾಡ್ತಾರೆ ಅಂದರೆ ದಯವಿಟ್ಟು ರಿಲೇಷನ್ಗೆ ಫಸ್ಟೇ ಹೇಳಕ್ಕೆ ಹೋಗಬೇಡ್ರಿ. ನಮ್ಮ ಚಾನಲ್ ಐತೆ ಅಂತ ದಯವಿಟ್ಟು ಯಾರಿಗೂ ನಿಮ್ಮ ರಿಲೇಷನ್ಗಂತೂ ಹೇಳೋಕ್ಕೆ ಹೋಗಬೇಡ್ರಿ. ಅರ್ಥ ಆಯ್ತಾ? ನಿಮ್ಮ ರಿಲೇಷನ್ಗೆ ಹೇಳ್ಬಿಟ್ರೆ ನೀವೇನು ಮಾಡೋಕ್ಕಾಗೋದಿಲ್ಲ. ಯೂಟ್ಯೂಬಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ರಿಲೇಷನ್ಗಂತೂ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಹೋಗಬೇಡ್ರಿ. ಸುಮ್ಮನೆ ಸೈಲೆಂಟಾಗಿ ಚಾನಲ್ ಓಪನ್ ಮಾಡಿರಿ. ನಿಮಗೆ ಏನಾದರೂ ನಿಮ್ಮ ತಲೆಯಲ್ಲಿ ಏನಾದ್ರು ಒಳ್ಳೆ ಕಂಟೆಂಟ್ ಇದ್ದರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿರಿ. ಖಂಡಿತ ಬೇಗ ಗ್ರೋ ಆಗುತ್ತೆ ಚಾನಲ್, ಬೇಗ ಆಗುತ್ತೆ. ಬೇಗ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲ ನಮಗೆ ವೀಡಿಯೋಸ್ ಓಡ್ತಾ ಇಲ್ಲ, ಬೇಡ ನಾವು ಇದೇ ಮಾಡ್ತೀವಿ, ಲೈವ್ ಮಾಡ್ತೀವಿ ಅಂದರೆ ಲೈವಲ್ಲೇ ಮಾಡಿ. ಲೈವಲ್ಲಿ ಫೇಸ್ ತೋರಿಸೋದು ಇಷ್ಟ ಇಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ಮಾಡಿ, ಪರವಾಗಿಲ್ಲ. ಅಂದರೆ ಸ್ವಲ್ಪ ಜನ ಕಡಿಮೆ, ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ನಾವು ಲೈವ್ ಮಾಡ್ತೀವಿ ಅಂದರೆ ಸ್ವಲ್ಪ ಜನ ಕಡಿಮೆ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಚಾನಲ್ ಓಪನ್ ಮಾಡಿದ್ಮೇಲೆ ಯಾವ್ಯಾವ ಥರನೋ ವೀಡಿಯೋಸ್ ಎಲ್ಲ ಮಾಡೋದು, ಬೇಡದೇ ಇರೋ ವೀಡಿಯೋಸ್ ಎಲ್ಲ ಆದರೆ ಇದು ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡೋದ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ವ್ಯೂ ಬರೋದಿಲ್ಲ ಅವಾಗ. ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಇರಲಿ, ಒಂದು ಕ್ಲಾರಿಟಿ ಚೆನ್ನಾಗಿರಲಿ. ನಿಮ್ಮ ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.